ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸ್ಪರ್ಧಾತ್ಮಕ ಲೋಕದಲ್ಲಿ ಯಾವೆಲ್ಲ ಮಾಹಿತಿ ಮತ್ತು ಏನೆಲ್ಲ ಜರುಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ಪರ್ಧಾರ್ಥಿಗಳೇ. ಇವತ್ತು ಮೊದಲಿಗೆ ಮಾರ್ಚ್ 17 ಕರ್ನಾಟಕ ಜನತೆಗೆ ಒಂದು ಪ್ರಮುಖ ದಿನಾಚರಣೆ. ಎಲ್ಲ ಸ್ಪರ್ಧಾ ಮಿತ್ರರ ಕಡೆಯಿಂದ ಹಾಗೂ ಕರುನಾಡಿನ ಜನತೆಯ ಪರವಾಗಿ ಕರ್ನಾಟಕ ರತ್ನ ಹಾಗೂ ಕನ್ನಡದ ಕಣ್ಮಣಿ ಹಾಗೂ ನಟ ಸಾರ್ವಭೌಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಏನಪ್ಪ ಅಂದರೆ ಡೇ ಬಿಫೋರ್ ಎಸ್ಟರ್ಡೇ ಒಂದು ವಿಡಿಯೋನ ಮಾಡಿದ್ದೆ. ನೋಟಿಫಿಕೇಶನ್ ಯಾವಾಗ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದರ ಕೆಳಗಡೆ ಕೆಲವು ಮಹಿಳಾ ಸ್ಪರ್ಧಾರ್ಥಿಗಳು ಒಂದು ಡೌಟನ್ನು ಕೇಳಿದ್ದಾರೆ ಸ್ಪರ್ಧಾರ್ಥಿಗಳೇ. ಆ ವಿಷಯವನ್ನು ಇವತ್ತು ನಾನು ವಿಡಿಯೋ ಮುಖಾಂತರ ಕರ್ನಾಟಕದ ಎಲ್ಲ ಮಹಿಳಾ ಸ್ಪರ್ಧಾರ್ಥಿಗಳಲ್ಲಿ ಇರುವ ಗೊಂದಲವನ್ನು ಈಡೇರಿಸಬೇಕಂತ, ಅದಕ್ಕೆ ಕ್ಲಾರಿಟಿ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಏನಪ್ಪ ವಿಷಯ ಅಂದರೆ 2022-23ನೇ ಸಾಲಿನಲ್ಲಿ ಟೀಚರ್ಸ್ ಪೋಸ್ಟನ್ನು ಕಾಲ್ ಮಾಡಿದರು ಸ್ಪರ್ಧಾರ್ಥಿಗಳೇ. ಆ ಸಂದರ್ಭದಲ್ಲಿ ಕೆಲವು ಮಹಿಳಾ ಅಭ್ಯರ್ಥಿಗಳು ಏನು ಮಾಡಿದರು, ಮದುವೆ ಆಗಿದ್ದವ್ರು ಏನು ಮಾಡಿದರು, ತನ್ನ ಗಂಡನ ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದರು. ಹಾಗೆ ಕೆಲವರು ಬಂದು ತನ್ನ ತಂದೆಯ ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದರು ಸ್ಪರ್ಧಾರ್ಥಿಗಳೇ. ಅದು ಕೆಲವೊಂದು ಗೊಂದಲಗಳಿಗೆ ಈಡು ಮಾಡಿಕೊಡ್ತು. ಆ ಕಾರಣದಿಂದ ಕೆಲವು ಮಹಿಳಾ ಅಭ್ಯರ್ಥಿಗಳಲ್ಲಿ ಈ ಗೊಂದಲ ಈಗಲೂ ಸಹ ಇದೆ. ಕೊಪ್ಪಳದಿಂದ ಸ್ಪರ್ಧಾರ್ಥಿಯೊಬ್ಬರು ಕಾಲ್ ಮಾಡಿದರು, ಸರ್ ಇದು ನನಗೊಬ್ಬರಿಗೆ ಅಲ್ಲ, ಸಾಕಷ್ಟು ಮಹಿಳಾ ಅಭ್ಯರ್ಥಿಗಳಿಗಿರುವ ಗೊಂದಲ ಆಗಿದೆ, ಇದನ್ನು ನೀವು ಇದ್ರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳಿದ್ದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಇನ್ಕಮ್ ಸರ್ಟಿಫಿಕೇಟ್ ರಿಲೇಟೆಡ್ ಒಂದು ಕ್ಲಾರಿಟಿ ಕೊಡ್ತೀನಿ. ಏನಪ್ಪ ಅಂದರೆ ಈಗ ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂದರೆ 708 ಪೋಸ್ಟ್ ಕಾಲ್ ಆಗಿತ್ತಲ್ಲ, ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಸ್ಪರ್ಧಾರ್ಥಿಗಳೇ. ಇನ್ ಕೇಸ್ ಏನಾದರೂ ಮಹಿಳಾ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಬೇಕಾದ್ರೆ ಇನ್ಕಮ್ ಸರ್ಟಿಫಿಕೇಟ್ ಯಾವುದನ್ನು ಅಪ್ಲೋಡ್ ಮಾಡಬೇಕು ಅಂದರೆ, ಇನ್ ಕೇಸ್ ಏನಾದರೂ ಮಹಿಳಾ ಅಭ್ಯರ್ಥಿ ಗಂಡನ ಮನೆಗೆ ಏನಾದರೂ ಮದುವೆ ಆಗಿ ಹೋಗಿದ್ರೆ ಆ ಸಂದರ್ಭದಲ್ಲಿ ನೋಟಿಫಿಕೇಶನ್ಸ್ ಏನಾದರೂ ಆದರೆ ಗಂಡನ ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೋಟಿಫಿಕೇಶನ್ ಆದ ಸಂದರ್ಭದಲ್ಲಿ ಮದುವೆ ಆಗದೆ ತನ್ನ ತಂದೆಯ ತಾಯಿಯ ಪೋಷಣೆಯಲ್ಲೇ ಇದ್ದಾಗ ಮಹಿಳಾ ಅಭ್ಯರ್ಥಿಯು ತನ್ನ ತಂದೆಯ ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು 708 ಪೋಸ್ಟ್ ಏನು ಕಾಲ ಆಯ್ತಲ್ವ, FDA ಕಾಲ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಇಂದಿನ ನೋಟಿಫಿಕೇಶನಲ್ಲಿ ಯಾವುದೇ ರೀತಿಯ ಕರ್ನಾಟಕ ರಾಜ್ಯಪತ್ರದಲ್ಲಿ ಇದರ ರಿಲೇಟೆಡ್ ಸ್ಪಷ್ಟತೆಯನ್ನು ಕೊಟ್ಟಿರಲಿಲ್ಲ. ಆ ಕಾರಣದಿಂದ ಈಗಲೂ ಕೆಲವು ಮಹಿಳಾ ಅಭ್ಯರ್ಥಿಗಳಿಗೆ ಗೊಂದಲ ಇದೆ. ಕ್ಲಿಯರ್ ಆಗಿ ಹೇಳ್ತೀನಿ ಮತ್ತೊಮ್ಮೆ. ಏನಪ್ಪ ಅಂದರೆ, ನೋಟಿಫಿಕೇಶನ್ ಆದ ಸಂದರ್ಭದಲ್ಲಿ ಯಾವುದೇ ಮಹಿಳಾ ಅಭ್ಯರ್ಥಿಯು ತನ್ನ ಗಂಡನ ಮನೆಯಲ್ಲಿದ್ದಾಗ ಗಂಡನ ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಮಹಿಳಾ ಅಭ್ಯರ್ಥಿಯು ತನ್ನ ತಂದೆ ತಾಯಿಯ ಪೋಷಣೆಯಲ್ಲಿದ್ದಾಗ ತನ್ನ ತಂದೆಯ ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ಗೊಂದಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ನೋಡಿ, 2022-23ನೇ ಸಾಲಿನಲ್ಲಿ ಅವರು ರಾಜಪತ್ರದಲ್ಲಿ ಯಾವುದೇ ರೀತಿ ಕ್ಲಾರಿಟಿ ಕೊಟ್ಟಿರಲಿಲ್ಲ. ಇದು ಕೋರ್ಟಲ್ಲಿ ನಡೀತಾ ಇದೆ. ಬಟ್ ಫೈನಲ್ ಜಡ್ಜ್ಮೆಂಟು ನನ್ನ ಪ್ರಕಾರ ಯಾವ ರೀತಿ ಬರುತ್ತೆ ಅಂದರೆ, ಯಾವುದೇ ರೀತಿ ಇನ್ ಕೇಸ್ ಗಂಡಂದಾದರೂ ಅಪ್ಲೋಡ್ ಮಾಡಿರಲಿ ಅಥವಾ ತಂದೆಯ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ರು ಅವ್ರು ಕೊಡಲೇಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಯಾಕಂದರೆ ಅವ್ರು ಕ್ಲಿಯರ್ ಕಟ್ಟಾಗಿ ಹೇಳಿರಲಿಲ್ಲ, ರಾಜಪತ್ರದಲ್ಲಿ ಅವರು ಮೆನ್ಷನ್ ಮಾಡಿರಲಿಲ್ಲ. ತದನಂತರ ಇದು ಕೋರ್ಟ್ ಮೆಟ್ಟಲೇರಿತಲ್ಲ, ಆ ಸಂದರ್ಭದಲ್ಲಿ ಅವರು ಇದಕ್ಕೆ ಈ ಗೊಂದಲ ಆಗೋದು ಬೇಡ ಅಂತ ಹೇಳಿ ಏನು ಮಾಡಿದ್ದಾರೆ ಅಂದರೆ, 708 ಪೋಸ್ಟ್ ಏನು ಕಾಲ ಆಯ್ತಲ್ಲ, ಅಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ನೀವು ನೋಡ್ಬೋದು 708 ಪೋಸ್ಟ್ ಅಧಿಸೂಚನೆ ಇದೆಯಲ್ಲ, ಅದನ್ನು ನೀವು ಯಾರೆಲ್ಲ ಮಹಿಳಾ ಅಭ್ಯರ್ಥಿಗಳಿದ್ದಾರೆ ಅದನ್ನು ತಗೊಂಡು ನೀವು ಸರ್ಚ್ ಮಾಡಿ ನೋಡಬಹುದು. ಏನೆಲ್ಲ ಪ್ರೊಸೀಜರ್ಸ್ ಇದೆ, ಏನೆಲ್ಲ ಮಾಡಬೇಕು ಮಹಿಳಾ ಅಭ್ಯರ್ಥಿಗಳು ಅಂತ ಪ್ರತಿಯೊಂದು ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಮತ್ತು ಏನಾದರೂ ಡೌಟ್ ಇದ್ದರೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಯಾವ ವಿಡಿಯೋ ರಿಲೇಟೆಡ್ ನಾನು ನಿಮಗೆ ಮಾಹಿತಿ ಬೇಕಾದರೂ ಕೊಡ್ತೀನಿ. ಮತ್ತು ಇನ್ನೂ ಪದೇ ಹೇಳ್ತಾ ಇರ್ತೀನಿ ಸ್ಪರ್ಧಾರ್ಥಿಗಳೇ, ನೋಟಿಫಿಕೇಷನ್ ಈ ಮಂತ್ ಆಗೋದಿಲ್ಲ. ಅದು ಆಗಬಹುದು, ಆಗದೇ ಇರಬಹುದು. ನೆಕ್ಸ್ಟ್ ಮಂತು ಆಗುವ ಎಲ್ಲ ಲಕ್ಷಣಗಳನ್ನು ಕಾಣ್ತಾ ಇದ್ದಾವೆ. ಯಾಕಂದರೆ ಈಗೇನು 56,432 ಹುದ್ದೆಗಳು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ನೋಟಿಫಿಕೇಷನ್ ಮಾಡಬೇಕಾಗಿರೋದು ಒಂದೇ ಬಾಕಿ ಇದೆ. ಆ ಕಾರಣದಿಂದ ಸ್ಪರ್ಧಾರ್ಥಿಗಳು ಯಾವುದೇ ವಿಷಯಗಳಿಗೆ
ಯಾವುದೇ ಏನು ಗೊಂದಲಗಳಿಗೆ ನೀವು ಕಿವಿ ಕೊಡದೆ ಸ್ಟಡಿ ಮಾಡ್ತಾ ಇರಿ ಅಂತ ಹೇಳ್ತಾ ಇರ್ತೀನಿ. ಎಸ್ಪೆಷಲಿ ಏನು ಗ್ರೂಪ್ ಸಿಗೆ ಯಾರೆಲ್ಲ ಓದ್ತಾ ಇದ್ದೀರಾ ಅವರು ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಒಂದು ವಿಡಿಯೋ ಮಾಡಲಿ ಗ್ರೂಪ್ ಸಿ, ಯಾಕಂದರೆ 4 ಪೇಪರಿಂದ ನಿಮಗೆ 100 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ. ಯಾವುದು ಕಮ್ಯುನಿಕೇಷನ್ ಪೇಪರ್ 12 ಬಂದು ಕಂಪ್ಯೂಟರ್ 30 ಮಾರ್ಕ್ಸು, ಕಮ್ಯುನಿಕೇಷನ್ ಇಂಗ್ಲೀಷ್ ಬಂದು 35, ಮತ್ತು ಏನು ಸಾಮಾನ್ಯ ಜ್ಞಾನ ಪತ್ರಿಕೆ 1ರಲ್ಲಿ ಏನು ಅಂದರೆ ನಿಮಗೆ ಮೆಂಟಲ್ ಎಬಿಲಿಟಿ ಆಪ್ಟಿಟ್ಯೂಡ್ ಜೊತೆಗೆ ಸೈನ್ಸು ಏನು ಒಂದು 30 ಅರೌಂಡ್ ನಿಮಗೆ ಈ 4 ಸಬ್ಜೆಕ್ಟ್ಗಳಿಂದ ಏನು 100 ಅಂದರೆ 200ಗೆ 100 ಮಾರ್ಕ್ಸನ್ನು ಸ್ಕೋರ್ ಮಾಡ್ತೀರಾ. ಯಾವುದೇ ಕಾರಣಕ್ಕೂ ಈ 4 ಪೇಪರನ್ನು ಆರ್ಟ್ಸ್ ಮತ್ತು ಕಾಮರ್ಸ್ ಎಸ್ಪೆಷಲಿ, ಯಾಕಂದರೆ ನಾನು ಪದೇ ಪದೇ ಒತ್ತಿ ಹೇಳ್ತಾ ಇರ್ತೀನಿ, ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸು ಹೆಚ್ಚು ಇದಕ್ಕೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ತಡ ಮಾಡೋಕ್ಕೆ ಹೋಗಬೇಡಿ, ಏನು ಓದ್ತಾ ಇರಿ, ಯಾವಾಗ ಬೇಕಾದರೂ ಆಗ್ಬೋದು ನೋಟಿಫಿಕೇಷನ್. ಈಗ ನೋಟಿಫಿಕೇಷನ್ ಹಾಕಿದ್ರು ಮಿನಿಮಮ್ ನಿಮಗೆ 3 ತಿಂಗಳು ಬೇಕೇ ಬೇಕಾಗುತ್ತೆ. ಜೂನ್ ಜುಲೈಯಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡುವ ಎಲ್ಲ ಸಾಧ್ಯತೆಗಳಿವೆ. ಆ ಕಾರಣದಿಂದ ನೀವು ತಡ ಮಾಡದೆ ಓದ್ಕೊಳ್ತಾ ಇರಿ, ಮತ್ತು ಯಾವುದೇ ಗೊಂದಲಗಳಿಗೆ ಕಿವಿ ಕೊಡೋಕ್ಕೆ ಹೋಗಬೇಡಿ. ಮತ್ತು ನಿಮ್ಗೆ ಏನೇ ಡೌಟ್ ಇದ್ದರು ಸ್ಟಡಿ ರಿಲೇಟೆಡ್ ಏನೇ ಡೌಟ್ ಇದ್ದರೂ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಯಾವಾಗಲೂ ವಿಡಿಯೋ ಮೇಲೆ ಮೆನ್ಷನ್ ಮಾಡಿರ್ತೀನಿ. ನನ್ನ ನಂಬರ್ ಯಾವಾಗಲೂ ಸದಾಕಾಲ ಇರುತ್ತೆ. ನಾನು ಯಾವುದೇ ಒಂದು ಸ್ಪರ್ಧಾರ್ಥಿ ನೀವು ಕಾಲ್ ಮಾಡಿದ್ರು ಅವರಿಗೆ ಸ್ಪಂದಿಸ್ತೀನಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.